ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಪಿಕ್ಚರಲ್ಲಿ ನೀವು ನೋಡ್ತಿರ್ಬೋದು ಅಥವಾ ನೀವು ಆಲ್ರೆಡಿ ತಮ್ನಲ್ಲಿ ನೋಡಿರ್ತೀರ ಯಾವುದ್ರ ಬಗ್ಗೆ ಇರುತ್ತೆ ಇವತ್ತಿನ ವಿಡಿಯೋ ಅಂತ. ನಾವೇನು ಮಾಡ್ತಿದ್ದೀವಿ ಅಂದರೆ ಇವತ್ತು ವಿಶೇಷವಾಗಿ ಇಲ್ಲಿ ನಿಮಗೆ ಪಿಕ್ಚರಲ್ಲಿ ಕಾಣಿಸ್ತಿರ್ಬೋದು ಯಾವ್ಯಾವ ಒಂದು ಬ್ಲಡ್ ಗ್ರೂಪ್ ಇರುತ್ತೆ ಮನುಷ್ಯನ ಒಂದು ಜೀವನದಲ್ಲಿ ಅಥವಾ ಮನುಷ್ಯನ ಒಂದು ದೇಹದಲ್ಲಿ ಯಾವ ರೀತಿಯಾದಂಥ ಒಂದು ಬ್ಲಡ್ ಗ್ರೂಪ್ ಇರುತ್ತೆ ಅವೆಲ್ಲವೂ ಕೂಡ ಇಲ್ಲಿ ಇದೆ ಆಲ್ಮೋಸ್ಟು. ನೀವೇನು ಮಾಡಬೇಕು ಅಂದರೆ ವಿಶೇಷವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಬ್ಲಡ್ ಗ್ರೂಪ್ ಪ್ರಕಾರ ನಿಮ್ಮ ಒಂದು ಜೀವನದಲ್ಲಿ ನಿಮ್ಮ ಜೀವನ ಯಾವ ರೀತಿ ಇರುತ್ತೆ ಅಥವಾ ನಿಮ್ಮ ಸ್ವಭಾವ ಹೇಗಿರುತ್ತೆ ಅಥವಾ ನಿಮ್ಮ ಜೀವನ ಯಾವ ರೀತಿ ಇರುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಒಂದು ಬ್ಲಡ್ ಗ್ರೂಪ್ ಯಾವ ಒಂದು ಗ್ರೂಪ್ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನ ನಾವು ಮರಿಬೇಡಿ. ನೋಡೋಣ ಯಾವ ಒಂದು ಬ್ಲಡ್ ಗ್ರೂಪ್ನಲ್ಲಿ ಇರುವಂಥ ಒಂದು ಜನರು ಜಾಸ್ತಿ ಇದ್ದಾರೆ ಅಂತ ನೋಡೋಣ. ನಾನು ಅದಕ್ಕೆ ಲೈಕ್ ಕೂಡ ಮಾಡ್ತೀನಿ. ಹಾಗಾಗಿ ಯಾವ ಒಂದು ಬ್ಲಡ್ ಗ್ರೂಪ್ ನಿಮ್ಮದು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಇದರಲ್ಲಿ ನಿಮ್ಮ ಒಂದು ಬ್ಲಡ್ ಗ್ರೂಪ್ ಯಾವುದಾದ್ರೆ ಅದನ್ನು ನೀವು ಚೂಸ್ ಮಾಡಿ ಇಟ್ಕೊಬೇಕಾಗತ್ತೆ. ಅದರ ಪ್ರಕಾರ ನಿಮ್ಮ ಸ್ವಭಾವ ಹೇಗಿರುತ್ತೆ ಹಾಗೆ ನಿಮ್ಮ ಜೀವನ ಯಾವ ರೀತಿ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಬ್ಲಡ್ ಗ್ರೂಪ್ ಎ ಪಾಸಿಟಿವ್ ಅಥವಾ ಎ ನೆಗೆಟಿವ್ ಎರಡರಲ್ಲಿ ಯಾವುದಾದ್ರು ಆಗಿರ್ಬೋದು. ಎರಡು ಕೂಡ ಒಂದೇ ಥರ ಇರುತ್ತೆ ಟ್ರೇಟ್ಸ್ ಅಂತ ಹೇಳ್ಬೋದು. ಹಾಗಾಗಿ ಎರಡರಲ್ಲಿ ಯಾವುದೇ ಆಗಿದ್ರು ಎಲ್ಲದಕ್ಕೂ ಕೂಡ ಓ ಪಾಸಿಟಿವ್ ಓ ನೆಗೆಟಿವ್ ಎಲ್ಲದೂ ಕೂಡ ನಾನು ಒಂದೊಂದು ಮಾಡ್ತೀನಿ. ಅಂದರೆ ಟೋಟಲ್ 4 ಆಗುತ್ತೆ. ಸೊ ಮೊದಲನೇದಾಗಿ ಎ ಪಾಸಿಟಿವ್ ಅಥವಾ ಎ ನೆಗೆಟಿವ್ ಆಗಿದ್ರೆ ನಿಮ್ಮ ಒಂದು ಬ್ಲಡ್ ಗ್ರೂಪ್. ಮೊದಲನೇದಾಗಿ ಇವರಲ್ಲಿ ಇರುವಂತಹ ಒಂದು ಪಾಸಿಟಿವ್ ವಿಚಾರಗಳನ್ನು ಮಾತಾಡೋದಾದರೆ ಇವರು ತುಂಬ ಲಾಯಲ್ ಆದಂಥ ಒಂದು ವ್ಯಕ್ತಿಗಳಾಗಿರ್ತಾರೆ, ತುಂಬ ಸೆನ್ಸಿಟಿವ್ ಆಗಿರ್ತಾರೆ, ಹಾಗೆ ತುಂಬ ರಿಸರ್ವ್ಡ್ ಪರ್ಸನ್ ಆಗಿರ್ತಾರೆ. ರಿಸಲ್ಟ್ ಅಂದರೆ ತುಂಬ ಇವರು ಹೊಂದ್ಕೊಳ್ಳಲ್ಲ ಜನಕ್ಕೆ, ಸ್ವಲ್ಪ ಇವರ ಒಂದು ಝೋನ್ ಒಳಗಡೆ ಇರ್ತಾರೆ ಅಂತಲೇ ಹೇಳ್ಬೋದು. ತುಂಬ ಜನಗಳ ಜೊತೆ ಬೆರೆಯೋಕ್ಕೆ ಹೋಗಲ್ಲ. ಇವರ ಒಂದು ಫ್ರೆಂಡ್ಸ್ ಕೆಲವೊಂದು ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಬಿಟ್ಟರೆ ಜಾಸ್ತಿ ಇನ್ನೊಂದು ಫ್ರೆಂಡ್ಶಿಪ್ಪನ್ನು ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಒಂಥರ ರಿಸರ್ವ್ಡ್ ಪರ್ಸನ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಜೀವನದಲ್ಲಿ. ಅಂದರೆ ಜವಾಬ್ದಾರಿಗಳನ್ನ ತುಂಬ ಜವಾಬ್ದಾರಿಗಳ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಇವರು ತಮಗಿರುವಂಥ ಒಂದು ಜವಾಬ್ದಾರಿ ಏನು, ತಾನೇನು ಅಚೀವ್ ಮಾಡಬೇಕು, ಇದ್ರ ಬಗ್ಗೆ ಸಾಕಷ್ಟು ಇವರು ಯೋಚನೆಯನ್ನು ಮಾಡ್ತಾರೆ. ಇನ್ನು ಇವರ ಒಂದು ನೆಗೆಟಿವ್ ಟ್ರೇಟ್ಸ್ ವಿಚಾರಕ್ಕೆ ಬಂದರೆ ಇವರು ಸ್ವಲ್ಪ ಹಠ ಜಾಸ್ತಿ. ಇದು ಕೆಲವೊಂದು ವಿಷಯದಲ್ಲಿ ಇವ್ರಿಗೆ ಒಳ್ಳೆಯದನ್ನು ಮಾಡುತ್ತೆ, ಕೆಲವೊಂದು ವಿಷಯದಲ್ಲಿ ಕೆಟ್ಟದನ್ನು ಕೂಡ ಮಾಡುತ್ತೆ. ಈ ಒಂದು ಕಾರಣದಿಂದಾಗಿ ಇದನ್ನು ನೆಗೆಟಿವ್ ಟ್ರೇಟ್ಸ್ನಲ್ಲಿ ಹಾಕಿದ್ದೀನಿ. ಹಠ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಒಂದು ಬೇಕು ಅಂದರೆ ಅದು ಬೇಕೇ ಬೇಕು, ಅದನ್ನು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಅಂದರೆ ಒಂದು ಡಿಸಿಷನ್ ತೊಗೊಂಡ್ಬಿಟ್ರೆ ಇವ್ರ ಮನಸ್ಸಲ್ಲಿ ಇದು ಸರಿ ಅಂತ ಅನ್ನಿಸ್ಬಿಟ್ರೆ ಅವ್ರು ಬೇರೆಯವ್ರ ವಿಚಾರಗಳನ್ನೇ ಕೇಳಲ್ಲ. ಬೇರೆಯವ್ರು ಏನೋ ಒಂದು ಒಪಿನಿಯನ್ ಕೊಡೋಕ್ಕೆ ಬರ್ತಾರೆ ಅಥವಾ ಬೇರೆಯವರು ಏನೋ ಒಂದು ಮಾಡು ಅಂತ ಹೇಳೋಕ್ಕೆ ಬರ್ತಾರೆ, ಅದನ್ನು ಇವರು ಕೇಳಿಸ್ಕೊಳ್ಳೋದೇ ಇಲ್ಲ. ಈ ಒಂದು ಟ್ರೇಟ್ ಅನ್ನೋದು ಸ್ವಲ್ಪ ನೆಗೆಟಿವ್ ಏನಕ್ಕಾಗುತ್ತೆ ಅಂದರೆ ಯಾವುದೇ ಒಂದು ಕೆಲಸ ನಾವು ಮಾಡಬೇಕಾದ್ರೂ ಕೂಡ ಇನ್ನೊಬ್ಬರ ಒಂದು ಒಪಿನಿಯನ್ಸ್ಗಳನ್ನ ನೀವು ಕೇಳಬೇಕಾಗತ್ತೆ. ಯಾವುದೋ ಒಂದು ಸಿನಿಮಾ ಮಾಡ್ತೀನಿ ಅಂತ ನಾನು ಅಂದ್ಕೊಳ್ಳಿ, ಒಂದು ಸಿನಿಮಾ ಮಾಡ್ತೀನಿ ಅಂದ್ಬಿಟ್ಟು ನನಗೆ ಹೆಂಗೆ ಬೇಕೋ ಹಂಗೆ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಆಗಲ್ಲ. ಅದು ಜನಕ್ಕೆ ಇಷ್ಟ ಆಗೋ ರೀತಿ ಮಾಡಬೇಕಾಗತ್ತೆ. ಈ ಒಂದು ಕಾರಣದಿಂದಾಗಿ ಒಪಿನಿಯನ್ಸ್ಗಳನ್ನ ನೀವು ಕಲೆಕ್ಟ್ ಮಾಡಬೇಕಾಗತ್ತೆ. ಬಟ್ ಇವ್ರು ಹಾಗಲ್ಲ. ಇವ್ರು ಏನಾದರೂ ಒಂದು ಮಾಡಿರ್ತಾರೆ, ಏನೋ ಒಂದು ಸಾಧನೆ ಮಾಡಿದ್ದಾರೆ ಅಂತ ಇವ್ರಿಗೆ ಅನಿಸುತ್ತೆ. ಬಟ್ ಹೊರಗಿನವ್ರಿಗೆ ಅದು ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ಇವ್ರಿಗೆ ಗೊತ್ತಿರಲ್ಲ. ಈ ಒಂದು ಕಾರಣದಿಂದಾಗಿ ಇವ್ರಿಗೆ ಸ್ವಲ್ಪ ಇದರಿಂದ ಸಾಕಷ್ಟು ಪ್ರಾಬ್ಲಮ್ ಆಗ್ಬೋದು ಇವರ ಜೀವನದಲ್ಲಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇವರು ಯಾವ್ದಾದ್ರು ಒಂದು ವಿಷಯ, ಇವಾಗ ಯಾರೋ ಒಬ್ಬರು ಹಿಂದಿನ ಕಾಲದಲ್ಲಿ ಯಾರೋ ಒಬ್ಬರು ಹೇಳ್ಕೊಟ್ಟಿರ್ತಾರೆ ಅಥವಾ ಅವರು ಅಜ್ಜಿ ತಾತ ಏನೋ ಒಂದು ಹೇಳ್ಕೊಟ್ಟಿರ್ತಾರೆ, ಈ ವಿಷಯ ನೀನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ಈ ವಿಷಯ ನೀನು ಮಾಡಿದ್ರೆ ಅಂದರೆ ಏನಾದರೂ ಒಂದು ಮೂಢನಂಬಿಕೆಗಳು ಅಂತ ನಾವೇನು ಹೇಳ್ಬೋದು, ಅದು ಇವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಇವರು ಸ್ವಲ್ಪ ಓಲ್ಡ್ ಸ್ಕೂಲ್ ಅಥವಾ ಓಲ್ಡ್ ಫ್ಯಾಷನ್ ಅಂತ ಕೂಡ ಜನರ ಹತ್ರ ಹೇಳಿಸ್ಕೊಳ್ತಾರೆ. ಬಟ್ ಇದು ಇವ್ರಿಗೆ ಕೆಲವೊಂದು ವಿಷಯದಲ್ಲಿ ಪಾಸಿಟಿವ್ ಕೂಡ ಆಗುತ್ತೆ, ಕೆಲವೊಂದು ವಿಷಯದಲ್ಲಿ ಮಾತ್ರ ಇವ್ರಿಗೆ ನೆಗೆಟಿವ್ ಅನ್ನೋದು ಆಗುತ್ತೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ.
ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ಬಿ ಪಾಸಿಟಿವ್ ಹಾಗೂ ಪಿ ನೆಗೆಟಿವ್. ಬಿ ಪಾಸಿಟಿವ್ ಅನ್ನೋದರಲ್ಲೇ ಪಾಸಿಟಿವಿಟಿ ಇದೆ, ಹಾಗೆ ಬಿ ನೆಗೆಟಿವ್ ಅನ್ನೋದ್ರಲ್ಲೂ ನೆಗೆಟಿವಿಟಿ ಕೂಡ ಇದೆ, ಅದು ಎಲ್ಲದರಲ್ಲೂ ಇದೆ. ಬಟ್ ಈ ಒಂದು ವ್ಯಕ್ತಿಗಳು ಬಿ ಪಾಸಿಟಿವ್ ಆಗಿರಲಿ ಅಥವಾ ಬಿ ನೆಗೆಟಿವ್ ಆಗಿರಲಿ, 2 ಬ್ಲಡ್ ಗ್ರೂಪ್ ಆದರೂ ಯಾವ್ದಾದ್ರು ಪರವಾಗಿಲ್ಲ, ಇವರು ತುಂಬಾ ಒಂದು ಒಳ್ಳೆಯ ವ್ಯಕ್ತಿ ಅಂತಲೇ ಹೇಳ್ಬೋದು. ವಿಶೇಷವಾಗಿ ತುಂಬ ಲೈವ್ಲಿ ಪರ್ಸನ್ ಅಂತ ಹೇಳ್ಬೋದು. ಅಂದರೆ ತುಂಬ ನಕ್ಕೊಂಡು, ತುಂಬ ಆಡಿಕೊಂಡು, ತುಂಬ ಒಂಥರ ಏನಂತಾರೆ ಎಕ್ಸ್ಟ್ರೋವರ್ಟ್ ಅಂತ ನಾವೇನು ಹೇಳ್ತೀವಿ, ತುಂಬ ಜನರ ಜೊತೆ ಬೆರೀತಾರೆ. ಈ ಥರ ಇರುವಂಥ ಒಂದು ವ್ಯಕ್ತಿಗಳು ಈ ಬಿ ಬ್ಲಡ್ ಗ್ರೂಪಲ್ಲಿ ಇರುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿರುತ್ತೆ ಇವ್ರಿಗೆ. ಯಾವುದೋ ಒಂದು ಕ್ರಿಯೇಟಿವ್ ವರ್ಕ್, ಪೇಂಟಿಂಗ್ ಆಗಲಿ ಅಥವಾ ಸಾಕಷ್ಟು ಆರ್ಟ್ ರಿಲೇಟೆಡ್ ವರ್ಕ್ಸ್ ಏನಿರುತ್ತೆ ಅದರಲ್ಲಿ ತುಂಬ ಕ್ರಿಯೇಟಿವಿಟಿಯನ್ನು ಇವರು ತೋರಿಸ್ತಾರೆ ಅಂತ ಹೇಳ್ಬೋದು. ಇದು ಕೂಡ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇದರ ಜೊತೆಗೆ ಸಾಕಷ್ಟು ಒಂದು ಗೋ ಗೆಟರ್ ಆಗಿರ್ತಾರೆ. ಯಾವುದಾದ್ರೂ ಒಂದು ಕೆಲಸ ಬರಲಿ, ಏನೇ ಒಂದು ವಿಷಯಗಳು ಬರಲಿ, ಅದನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋ ರೀತಿ, ಅಥವಾ ಮುನ್ನುಗ್ತಾನೆ ಇರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇವ್ರಿಗೆ ಇರುತ್ತೆ. ಇನ್ನು ಇವರಲ್ಲಿರುವಂತಹ ಕೆಲವೊಂದು ನೆಗೆಟಿವ್ ವಿಷಯಗಳೇನಪ್ಪ ಅಂದರೆ ಇವರು ತುಂಬ ಅನ್ಪ್ರೆಡಿಕ್ಟಬಲ್ ಆಗಿರ್ತಾರೆ. ಅಂದರೆ ಇವ್ರಿಗೆ ಯಾವಾಗ ಕೋಪ ಬರುತ್ತೆ, ಯಾವಾಗ ಖುಷಿಯಾಗಿರ್ತಾರೆ, ಯಾವಾಗ ದುಃಖ ಅನುಭವಿಸಿರ್ತಾರೆ, ಒಳಗಡೆ ಏನೂ ಗೊತ್ತಾಗೋದಿಲ್ಲ ಅವ್ರ ಕಡೆ ನೋಡುವಂಥ ಒಂದು ವ್ಯಕ್ತಿಗಳಿಗೆ. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ಇವರಿಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಥವಾ ಈ ಒಂದು ಫ್ರೆಂಡ್ಸ್ ವಿಚಾರದಲ್ಲಿ ಇವರಿಗೆ ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ. ಅಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಇವರಿಂದ ಅಂತ ಹೇಳ್ಬೋದು. ಇದೊಂದು ಹೇಳಲೇಬೇಕು. ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವ್ರಿಗೆ ಒಂದು ಸೆಲ್ಫಿಶ್ನೆಸ್ ಕೂಡ ಇರುತ್ತೆ. ತನ್ನದು ಅಂತ ಒಂದು ಸೆಲ್ಫಿಶ್ನೆಸ್ ಕೂಡ ಇರುತ್ತೆ. ಇದನ್ನು ಯಾರು ಕೂಡ ಓವರ್ಕಮ್ ಮಾಡೋಕ್ಕಾಗಲ್ಲ. ನಿಮಗೆ ನೀವೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ. ಬಟ್ ಸೆಲ್ಫಿಶ್ನೆಸ್ ಅನ್ನೋದು ಇವ್ರಿಗೆ ಇರುತ್ತೆ. ಇದೊಂದು ವಿಷಯ ಅಂತಲೇ ಹೇಳ್ಬೋದು. ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿಗಳನ್ನೋದು ಕಡಿಮೆ. ಅಂದರೆ ತನಗೆ ಬೇಕಾದಂಥ ಒಂದು ವಿಷಯಗಳಲ್ಲಿ ಇವರು ಜವಾಬ್ದಾರಿಯನ್ನು ತೋರಿಸ್ತಾರೆ, ರೆಸ್ಪಾನ್ಸಿಬಿಲಿಟೀಸ್ ಕೂಡ ತೊಗೊಳ್ತಾರೆ. ಬಟ್ ಇವ್ರಿಗೆ ಅಷ್ಟೊಂದು ಅದು ಬೆನಿಫಿಟ್ ಮಾಡ್ತಿಲ್ಲ ಅಂದರೆ ಇವರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇವ್ರ ರೆಸ್ಪಾನ್ಸಿಬಿಲಿಟಿ ನನಗೆ ಬೇಡ ಅಂತ ಅಂದ್ಕೊಂಡ್ಬಿಡ್ತಾರೆ. ಅಂದರೆ ಮಾಡಿದ್ರೂ ಕೂಡ ಅಕಸ್ಮಾತ್ ಮಾಡಲೇಬೇಕಾದಂಥ ಒಂದು ಸಿಚುವೇಶನ್ ಬಂದರೂ ಕೂಡ ಅದನ್ನು ತುಂಬ ಒಂದು ಕೇರ್ಲೆಸ್ ಆಗಿ ಮಾಡುವಂಥದ್ದು, ಇಂತಹ ಸಾಕಷ್ಟು ಘಟನೆಗಳು ಇವರ ಜೀವನದಲ್ಲಿ ನಾರ್ಮಲ್ ಆಗಿ ನಡೆಯುತ್ತೆ. ಇನ್ನು ಇವ್ರಿಗೆ ಇದಕ್ಕೆ ಒಂದು ಪರಿಹಾರ ಏನಪ್ಪ ಅಂದರೆ ಇವರು ಇದರಿಂದ ಓವರ್ಕಮ್ ಆಗಬೇಕು ಅಂದರೆ ಈ ಒಂದು ಸೆಲ್ಫಿಶ್ನೆಸ್ ಆಗಲಿ ಅಥವಾ ಈ ಒಂದು ಕೇರ್ಲೆಸ್ನೆಸ್ಸು ಇದೆಲ್ಲ ಹೋಗಬೇಕು ಅಂದರೆ ಆದಷ್ಟು ಇವರು ಬೇರ್ ಫುಟಲ್ಲಿ ನಡೆಯೋದು. ಅಂದರೆ ಚಪ್ಪಲಿ ಹಾಕ್ತೇನೆ ನೆಲದಲ್ಲಿ, ನಾರ್ಮಲಾಗಿ ಗ್ರೌಂಡಲ್ಲಿ ಈ ಒಂದು ಮಣ್ಣಿನ ಮೇಲೆ ಆಗಲಿ ಅಥವಾ ಹಸಿರು ಹುಲ್ಲಿನ ಮೇಲೆ ಆಗಲಿ ಇಂಥದ್ದು ಕಡೆ ನೀವು ನಡೀತಾ ಬಂದರೆ ನಿಮಗೆ ಗ್ರೌಂಡೆಡ್ ಆಗುವಂಥ ಒಂದು, ಅಂದರೆ ಭೂಮಿ ತಾಯಿಗೆ ನೀವು ಕನೆಕ್ಟ್ ಆಗ್ತೀರಾ ಜಾಸ್ತಿ ಅಂತ ಹೇಳ್ಬೋದು. ಇದರಿಂದ ನಿಮಗೆ ಸ್ವಲ್ಪ ಈ ಒಂದು ಡೌನ್ ಟು ಅರ್ತ್ ಅಂತ ನಾವೇನೇ ಕೇಳ್ತೀವಿ ಅಂದರೆ ಇದೇ ಕಾರಣಕ್ಕೆ. ನಾವು ಯಾವಾಗ ಭೂಮಿಗೆ ಹತ್ತಿರ ಆಗಿರ್ತೀವಿ, ಭೂಮಿ ತಾಯಿಗೆ ಹತ್ತಿರ ಆಗಿರ್ತೀವಿ, ಆವಾಗ ನಾವು ಡೌನ್ ಟು ಅರ್ತ್ ಆಗ್ತೀವಿ. ಅಂದರೆ ನಮ್ಮಲ್ಲಿರುವಂತಹ ಕೆಲವೊಂದು ಅಹಂ ಏನಿರುತ್ತೆ ಅಥವಾ ನನ್ನದು ಅನ್ನೋದೇನಿರುತ್ತೆ ಅವೆಲ್ಲವೂ ಕೂಡ ಭೂಮಿ ತಾಯಿ ಹೇಳ್ಕೊಳ್ತಾಳೆ ತನ್ನತ್ತೆಗೆ. ಈ ಒಂದು ಕಾರಣದಿಂದಾಗಿ ಈ ಒಂದು ಚಿಕ್ಕ ಒಂದು ಉಪಾಯವನ್ನು ಮಾಡಿ ನಿಮ್ಮಲ್ಲಿರುವಂಥ ಈ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ. ಇನ್ನು ಮುಂದಿನದಾಗಿ ತುಂಬ ರೇರ್ ಬ್ಲಡ್ ಅಂತ ಹೇಳ್ತೀವಿ. AB ಪಾಸಿಟಿವ್ ಹಾಗೂ AB ನೆಗೆಟಿವ್ ಇದು ಸ್ವಲ್ಪ ರೇರ್ ಆಗಿ ಸಿಗುವಂಥ ಒಂದು ಬ್ಲಡ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಇದರ ಬಗ್ಗೆ ನಾನು ಹೇಳೋದಾದರೆ ಈ ಒಂದು ವ್ಯಕ್ತಿಗಳು ವಿಶೇಷವಾಗಿ ತುಂಬ ಶಾಂತ ಸ್ವಭಾವ ಇರುವಂತಹ ಒಂದು ವ್ಯಕ್ತಿಗಳಾಗಿರ್ತಾರೆ. ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಇದರ ಜೊತೆಗೆ ತುಂಬ ಸೋಷಲಬಲ್, ಅಂದರೆ ಯಾರು ಬೇಕಾದ್ರೂ ಇವ್ರನ್ನ ಹೋಗಿ ಮಾತಾಡಿಸಿ ಇವ್ರನ್ನ ಬೇಗ ಏನಂತಾರೆ ಫ್ರೆಂಡ್ ಮಾಡ್ಕೊಬೋದು. ಅಥವಾ ಇವ್ರ ಹತ್ರ ಏನಾದರೂ ಒಂದು ಸೊಲ್ಯೂಷನ್ಸ್ ಬೇಕು ಅಂದರೆ ಇವ್ರ ಹತ್ರ ಆರಾಮಾಗಿ ಹೋಗಿ ಆ ಒಂದು ಯಾವ್ದಾದ್ರು ಒಂದು ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಹೇಳ್ಕೊಂಡು ಅದಕ್ಕೆ ಸೊಲ್ಯೂಷನ್ಸನ್ನು
ತೊಗೊಬೋದು ಅಂಥ ಒಂದು ವ್ಯಕ್ತಿಗಳು ಈ ಒಂದು ವ್ಯಕ್ತಿಗಳಾಗಿರ್ತಾರೆ. ತುಂಬ ಪಾಸಿಟಿವಿಟಿ ಅನ್ನೋದು ಇವರಲ್ಲಿ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ವಿಷಯ ಇವ್ರ ಬಗ್ಗೆ ಏನಪ್ಪ ಅಂದರೆ, ಇವರು ಆಚೆಯಿಂದ ಎಷ್ಟು ಶಾಂತ ಸ್ವಭಾವ ಇರುವಂಥ ಒಂದು ವ್ಯಕ್ತಿಗಳ ಥರ ಕಾಣ್ತಾರೋ, ಒಳಗಡೆ ಶಾಂತಿ ಅನ್ನೋದು ಇರುತ್ತೆ ಅಥವಾ ಆ ಶಾಂತ ಸ್ವಭಾವ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಒಳಗಡೆ ಒಂದು ಇವರಲ್ಲಿ ಒಂದು ಸ್ಟ್ರಗಲ್ ಇರುತ್ತೆ, ಅಥವಾ ಇವರಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ವಿಷಯದಲ್ಲಿ ಇವ್ರಿಗೆ ಒಂದು ಕೋಪ ಅಥವಾ ಏನೋ ಒಂದು ಮನಸ್ತಾಪಗಳು ಇವರ ಮನಸ್ಸಲ್ಲಿರುತ್ತೆ. ಬಟ್ ಇವರು ತುಂಬ ಅದನ್ನು ಎಕ್ಸ್ಪೋಸ್ ಮಾಡ್ಕೊಳ್ಳೋದಿಲ್ಲ. ಒಳಗಡೆ ಏನಾದರೂ ಒಬ್ಬರ ಮೇಲೆ ಬೇಜಾರಾಯಿತು ಅಂದರೆ ಅದನ್ನು ಇವರು ಒಳಗಡೆ ಇಟ್ಕೊಳ್ತಾರೆ, ಅವರ ಎದುರುಗಡೆ ಅದನ್ನು ತೋರಿಸೋದಿಲ್ಲ. ಇದು ಒಂದು ವಿಶೇಷವಾದಂಥ ಒಂದು ಸ್ವಭಾವ ಅಂತಲೇ ಹೇಳ್ಬೋದು. ಬಟ್ ಇದು ಅವ್ರಿಗೆ ಡೇಂಜರ್ ಕೂಡ ಹೌದು. ಯಾಕಂದರೆ ನೀವು ಎಷ್ಟು ದಿನ ಅದನ್ನು ಒಳಗಡೆ ಇಟ್ಕೊಳ್ತೀರೋ ಅಷ್ಟು ಅದು ದೊಡ್ಡದಾಗ್ತಾ ಹೋಗುತ್ತೆ ಒಳಗಡೆ. ಇದೊಂದು ಇವರ ಒಂದು ಸ್ವಭಾವ ಅಂತ ಹೇಳ್ಬೋದು. ಇನ್ನು ಇವರಲ್ಲಿರುವಂಥ ಒಂದು ನೆಗೆಟಿವ್ ಟ್ರೇಟ್ಸ್ ಅಥವಾ ನೆಗೆಟಿವಿಟಿ ಇರುವಂಥ ಒಂದು ನೆಗೆಟಿವ್ ಆಗಿ ಇರುವಂಥ ಒಂದು ವಿಷಯಗಳೇನಪ್ಪ ಅಂದರೆ, ಇವರಲ್ಲಿ ಇರುವಂಥ ಒಂದು ಕನ್ಫ್ಯೂಷನ್ನು ಮೊದಲನೇ ವಿಷಯ. ಅಂದರೆ ಯಾವ್ದಾದ್ರು ಒಂದು 2 ದಾರಿ ಇವ್ರಿಗೆ ಕಾಣಿಸ್ದಾಗ, ಇವರ ಜೀವನದಲ್ಲಿ ಯಾವಾಗಲೂ ಕೂಡ ಮಲ್ಟಿಪಲ್ ದಾರೀಸ್ ಇರುತ್ತೆ. ಯಾವ ದಾರಿಲಿ ಹೋಗಬೇಕು, ಈ ಒಂದು ದಾರಿಲಿ ಹೋಗ್ಲಾ, ಈ ಒಂದು ದಾರಿಲಿ ಹೋಗ್ಲಾ, ಈ ಒಂದು ವ್ಯಕ್ತಿ ಬೇಕಾ, ಈ ಒಂದು ವ್ಯಕ್ತಿ ಬೇಕಾ, ಅಥವಾ ಈ ಥರ ಸಾಕಷ್ಟು ಕನ್ಫ್ಯೂಷನ್ಗಳು ಇವರ ಜೀವನದಲ್ಲಿ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಇವರು ಸ್ಕೂಲಿಂದ ಹಿಡಿದು ಇವರು ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರಾಗೋವರೆಗೂ ಎಲ್ಲ ವಿಷಯದಲ್ಲೂ ಕೂಡ ಯಾವುದಾದ್ರು ಒಂದು ವಿಷಯದಲ್ಲಿ ಇವ್ರಿಗೆ ಕನ್ಫ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇದರಲ್ಲಿ ತುಂಬ ಸತಿ ಏನಾಗುತ್ತೆ ಅಂದರೆ, ಒಳ್ಳೆ ದಾರಿ ಇದ್ದರೂ ಕೂಡ ಒಂದೊಂದ್ಸತಿ ಇವ್ರಿಗೆ ಬೇಕಾಗದಿರೋಂಥ ಒಂದು ದಾರಿಯನ್ನು ಈ ಕನ್ಫ್ಯೂಷನ್ನಲ್ಲಿ ಇವರು ಸೆಲೆಕ್ಟ್ ಮಾಡಿಬಿಡ್ತಾರೆ. ಇದರಿಂದ ಸಾಕಷ್ಟು ಒಂದು ಲೈಫ್ಗೆ ಕೂಡ ಇವ್ರಿಗೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವರಲ್ಲಿ ಇರುವಂಥ ಒಂದು ನೆಗೆಟಿವ್ ವಿಷಯ ಅಂದರೆ, ಅದು ಇವರಲ್ಲಿ ಇರುವಂಥ ಒಂದು ಲೇಸಿನೆಸ್ ಅಂತ ಹೇಳ್ಬೋದು. ಆಗಬೇಕಾಗಿರುವಂಥ ಒಂದು ಕೆಲಸನ ಇವರು ಮುಂದೂಡೋಕ್ಕೆ ಹೋಗ್ತಾರೆ. ಅಂದರೆ ಇವತ್ತಿನ್ನೇನು ಸ್ವಲ್ಪ 2-3 ಗಂಟೆ ಕೆಲಸ ಮಾಡಿದ್ರೆ ಮುಗ್ದೋಗುವಂಥ ಒಂದು ಕೆಲಸವನ್ನು ಇವರು ಆರಾಮಾಗಿ ನಾಳೆ ಮಾಡೋಣ ಬಿಡು, ನಾಳೆ ಆಗುತ್ತೆ ಅಂತ ಮುಂದೂಡ್ತಾ ಹೋಗ್ತಾರೆ. ಇದರಿಂದ ಇವರಿಗೆ ಜೀವನದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಡಿಲೇಸ್ ಆಗ್ತಾನೆ ಇರುತ್ತೆ. ಸೊ ಇದನ್ನು ಕೂಡ ಇವರು ಸರಿ ಮಾಡ್ಕೊಬೇಕಾಗತ್ತೆ ಇವರ ಜೀವನದಲ್ಲಿ. ಇದಲ್ಲದೆ ಇವರಲ್ಲಿ ಇರುವಂತಹ ಇನ್ನೊಂದು ನೆಗೆಟಿವ್ ವಿಷಯ ಏನಪ್ಪ ಅಂದರೆ, ಇವರಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನೋದು ಜಾಸ್ತಿ. ಅಂದರೆ ತುಂಬ ಒಂದು ವಿಷಯಗಳನ್ನ ಇವರು ನೆಗೆಟಿವ್ ಆಗಿ ನೋಡ್ತಾರೆ. ಅಷ್ಟೊಂದು ನೆಗೆಟಿವಿಟಿ ಅಲ್ಲಿ ಇರೋದೇ ಇಲ್ಲ. ಬಟ್ ಆದರೂ ಕೂಡ ಇವ್ರ ಮನಸ್ಸಲ್ಲಿ ಈ ಥರ ಇರ್ಬೋದು, ಆ ಥರ ಇರ್ಬೋದು ಅನ್ನೋ ಒಂದು ನೆಗೆಟಿವ್ ಥಾಟ್ಸ್ ಇವ್ರ ತಲೆಯಲ್ಲಿ ತುಂಬ ಓಡ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಲೈಫಲ್ಲಿ ತುಂಬ ಡೌಟ್ಸ್ಗಳು ಅಥವಾ ತುಂಬ ಒಂದು ನೆಗೆಟಿವ್ ವಿಚಾರಗಳು ಇವರಲ್ಲಿ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಸೊ ಇದು ಕೂಡ ಒಂದು ತುಂಬ ಒಂದು ನೆಗೆಟಿವ್ ಆದಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಇವರು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೇಬೇಕಾಗತ್ತೆ. ಇದನ್ನು ಯಾವ ಥರ ಇಂಪ್ರೂವ್ ಮಾಡ್ಕೊಬೋದು ಅಂದರೆ, ಇವರು ಮೆಡಿಟೇಷನ್ ಮಾಡೋದು ಅಥವಾ ಬೇರೆ ಕಡೆ ಕೆಲಸದ ಕಡೆ ಸ್ವಲ್ಪ ಗಮನ ಹೆಚ್ಚು ಕೊಡೋದು, ಇದೆಲ್ಲ ಮಾಡಿದ್ರೆ ನಿಮಗೆ ಇಂತಹ ಥಾಟ್ಸ್ಗಳು ಕಡಿಮೆ ಆಗುತ್ತೆ. ಇನ್ನು ಕೊನೆಯದಾಗಿ ತುಂಬ ಜಾಸ್ತಿ ಜನ ಇರುವಂತಹ ಒಂದು ಬ್ಲಡ್ ಗ್ರೂಪ್ ಅಂದರೆ ಅದು O ಪಾಸಿಟಿವ್ ಅಥವಾ O ನೆಗೆಟಿವ್. ಇದು ತುಂಬ ಜನಕ್ಕೆ ಈ ಒಂದು ಬ್ಲಡ್ ಗ್ರೂಪ್ ಇರುತ್ತೆ. ತುಂಬ ಅಂದರೆ ಕಾಮನ್ ಬ್ಲಡ್ ಗ್ರೂಪ್ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಈ ಒಂದು ಬ್ಲಡ್ ಗ್ರೂಪ್ ಇರುವಂಥ ಒಂದು ವ್ಯಕ್ತಿಗಳನ್ನ ಯೂನಿವರ್ಸಲ್ ಡೋನರ್ಸ್ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಈ ಒಂದು ಬ್ಲಡ್ ಗ್ರೂಪ್ ಇರುವಂಥ ಒಂದು ಅಥವಾ ಈ ಒಂದು ಬ್ಲಡ್ ಗ್ರೂಪನ್ನು ಅಥವಾ ಈ ಒಂದು ಬ್ಲಡ್ನ ಬೇರೆ ಬ್ಲಡ್ ಗ್ರೂಪ್ ಇರುವಂಥ ಒಂದು ವ್ಯಕ್ತಿಗಳಿಗೂ ಕೂಡ ಡೊನೇಟ್ ಮಾಡ್ಬೋದು. ಅಂದರೆ ಅವರ ಒಂದು ಬ್ಲಡ್ ಗ್ರೂಪ್ನ ಸ್ವಲ್ಪ ಮಾಡಿಫೈ ಮಾಡಿ ಅವರ ಒಂದು ಬ್ಲಡ್ ಗ್ರೂಪ್ ಅವ್ರಿಗೆ ಇರೋಕ್ಕೂ ಕೂಡ ನಾವು ಕೊಡ್ಬೋದು ಅಂತ ಹೇಳ್ತಾರೆ. ಸೊ ಈ ಒಂದು ಕಾರಣದಿಂದಾಗಿ ಯೂನಿವರ್ಸಲ್ ಡೋನರ್ಸ್ ಅಂತ ಕೂಡ ಹೇಳ್ತಾರೆ. ಇನ್ನು ವಿಶೇಷವಾಗಿ ಇವರ ಒಂದು ಪಾಸಿಟಿವ್ ವಿಚಾರಗಳೇನಪ್ಪ ಅಂದರೆ, ಇವರು ತುಂಬ ಒಂದು ಪಾಸಿಟಿವಿಟಿ ಇರುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಅಂದರೆ ಎಲ್ಲದರಲ್ಲೂ ಕೂಡ ಪಾಸಿಟಿವಿಟಿ ಹುಡುಕೋಕ್ಕೆ ಹೋಗ್ತಾರೆ. ಇದ್ರ ಜೊತೆಗೆ ತುಂಬ ಒಂದು ಎಕ್ಸ್ಟ್ರೋವರ್ಟ್ ಆಗಿರ್ತಾರೆ ಅಥವಾ ಜನಗಳ ಜೊತೆ ಜಾಸ್ತಿ ಬೆರೆಯುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಜನಗಳ ನಡುವೆ ಇರಬೇಕು ಅನ್ನೋ ಒಂದು ಬಯಕೆ ಇವರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ತುಂಬ ನಗ್ನಗ್ತಾ ತುಂಬ ಲೈವ್ಲಿಯಾಗಿ ಇರುವಂಥ ಒಂದು ವ್ಯಕ್ತಿಗಳು ಇವರಾಗಿರ್ತಾರೆ. ಅದು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ, ಪಾಸಿಟಿವ್ ನೆಗೆಟಿವ್ ಎರಡಕ್ಕೂ ಆಗುತ್ತೆ. ಸೊ ಈ ಥರ ಇರುವಂಥ ಒಂದು ಪಾಸಿಟಿವ್ ವ್ಯಕ್ತಿಗಳಾಗಿರ್ತಾರೆ ಇವರು. ಇನ್ನು ಇವರಲ್ಲಿರುವಂಥ ಕೆಲವೊಂದು ನೆಗೆಟಿವ್ ಟ್ರೇಟ್ಸ್ ಏನಪ್ಪ ಅಂದರೆ, ಇವರಲ್ಲಿ ಸ್ವಲ್ಪ ಜೆಲಸಿ ಜಾಸ್ತಿ ಇರುತ್ತೆ. ಅಂದರೆ ನಿಮ್ಮ ಫ್ರೆಂಡ್ಸ್ ಮೇಲೆ ಆಗಿರಲಿ ಅಥವಾ ನಿಮ್ಮ ಒಂದು ಫ್ಯಾಮಿಲಿಯಲ್ಲೇ ಆಗಲಿ ಯಾರೋ ಒಬ್ಬರು ಬೆಳೀತಿದ್ದಾರೆ ಅಂದರೆ ನಿಮಗೆ ಸ್ವಲ್ಪ ಬೇಜಾರಾಗುತ್ತೆ ಅಥವಾ ಸ್ವಲ್ಪ ಹೊಟ್ಟೆ ಕಿಚ್ಚು ಅನ್ನೋದು, ಇಂಥ ಒಂದು ಗುಣಗಳು ಇವರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇದೇನು ತುಂಬ ಕೆಟ್ಟ ಗುಣ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೂ ಕೂಡ ಇಂಥ ಒಂದು ಗುಣಗಳಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನೀವು ಸ್ವಲ್ಪ ಡಿಸ್ಟರ್ಬ್ ಆಗ್ತೀರಾ. ಯಾರೊಬ್ಬರು ಬೆಳೀತಿದ್ದಾರೆ, ಇಲ್ಲ ನಿಮ್ಮ ಜೊತೆನೇ ಬಂದಿರ್ತಾರೆ, ಅಥವಾ ನೀವು ಯಾರಿಗೋ ಒಬ್ರಿಗೆ ವಿದ್ಯೆಯನ್ನು ದಾನ ಮಾಡಿರ್ತಾರೆ, ಅಥವಾ ನೀವು ಯಾರಿಗೋ ಒಬ್ರಿಗೆ ಒಂದು ಸಜೆಷನ್ಸನ್ನು ಕೊಟ್ಟಿರ್ತೀರ. ಅವರು ನಿಮಗಿಂತ ಜಾಸ್ತಿ ಬೆಳೆದ್ಬಿಟ್ರೆ ಅಥವಾ ಅವರು ನಿಮಗಿಂತ ತುಂಬ ಜಾಸ್ತಿ ಸಾಧನೆಯನ್ನು ಮಾಡಿಬಿಟ್ರೆ ಆವಾಗ ನಿಮಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಅನ್ನೋದು ಆಗುತ್ತೆ. ಅಥವಾ ಏನಾದರೂ ಇತರ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳು ಮೆಂಟಲಿ ನೀವು ಸ್ವಲ್ಪ ಡಿಸ್ಟರ್ಬ್ ಆಗ್ತೀರಾ.
ಸೊ ಈ ಒಂದು ವಿಷಯಗಳನ್ನ ನೀವು ಅಂದರೆ ಈ ಒಂದು ಟ್ರೇಡ್ಸ್ಗಳು ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ಕಂಟ್ರೋಲ್ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಮೆಡಿಟೇಷನ್ಸ್ಗಳನ್ನ ಮಾಡಬೇಕಾಗತ್ತೆ ಅಥವಾ ದೇವರ ಒಂದು ಧ್ಯಾನಗಳನ್ನ ಮಾಡಬೇಕಾಗತ್ತೆ. ಇದರಿಂದ ನಿಮಗೆ ಸ್ವಲ್ಪ ಈ ಒಂದು ಜಲಸೆ ಅನ್ನೋ ಒಂದು ವಿಷಯಗಳು ನಿಮಗೆ ಕಡಿಮೆ ಆಗುತ್ತೆ. ಇನ್ನೊಂದು ನೆಗೆಟಿವ್ ವಿಷಯ ಏನಪ್ಪ ಅಂದರೆ ಇವರ ಒಂದು ಜೀವನದಲ್ಲಿ ಆಗುವಂಥ ಒಂದು ವಿಷಯಗಳೇನಪ್ಪ ಅಂದರೆ, ನೀವು ಒಳ್ಳೆಯವರಾಗಿ ಕಾಣಿಸೋಕ್ಕೆ ಅಥವಾ ನೀವು ಕರೆಕ್ಟಾಗಿದ್ದೀರಾ ಅಂತ ಪ್ರೂವ್ ಮಾಡೋಕ್ಕೆ ಕೆಲವೊಂದು ಸತಿ ನೀವು ಇರುವಂಥ ಸತ್ಯವನ್ನು ನೀವು ಮುಚ್ಚಿಡೋಕ್ಕೆ ಟ್ರೈ ಮಾಡ್ತೀರ, ಅಥವಾ ಆ ಒಂದು ಹಾನೆಸ್ಟಿ ಅನ್ನೋ ಫ್ಯಾಕ್ಟರ್ ನಿಮ್ಮಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಷ್ಟಾಗಿ. ನೀವು ಸ್ವಲ್ಪ ಇದಕ್ಕೆ ಯೂಸ್ಟು ಆಗಬೇಕಾಗತ್ತೆ ಅಥವಾ ನೀವು ಅದನ್ನು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಇದು ನಿಮಗೆ ತುಂಬ ತೊಂದರೆ ಕೊಡುತ್ತೆ ನಿಮ್ಮ ಜೀವನದಲ್ಲಿ. ಈ ಒಂದು ಕಾರಣದಿಂದಾಗಿ ಇದನ್ನು ಕೂಡ ನೀವು ಆದಷ್ಟು ಪ್ರಯತ್ನ ಪಡಿ ಇದನ್ನು ಬಿಡೋಕ್ಕೆ. ಇದರಿಂದ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯದಾಗತ್ತೆ. ಇನ್ನು ಆದಷ್ಟು ಎಲ್ಲ ಬ್ಲಡ್ ಗ್ರೂಪ್ಗಳ ಬಗ್ಗೆ ಕೂಡ ನಾನು ತಿಳಿಸಿದ್ದೀನಿ. ಇನ್ನು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಿಸ್ ಮಾಡಿಕೊಂಡೆ ನಿಮ್ಮ ಒಂದು ಬ್ಲಡ್ ಗ್ರೂಪ್ ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ. ಇದ್ರ ಜೊತೆಗೆ ನಾನು ಮುಂಚೆನೇ ಒಂದು ಜಾತಕದ ಆ್ಯಡ್ ಹಾಕಿದ್ದೆ. ನಿಮ್ಮಲ್ಲಿ ಜಾತಕ ಇಲ್ಲ ಅಥವಾ ಮುಂದೆ ನಿಮ್ಮ ಜೀವನದಲ್ಲಿ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ, ಅಥವಾ ನಿಮ್ಮ ರಾಶಿ ಯಾವುದು, ನಿಮ್ಮ ನಕ್ಷತ್ರ ಯಾವುದು ಕೂಡ ನನಗೆ ಗೊತ್ತಿಲ್ಲ ಅಂದರೆ ಕೇವಲ 299 ರೂಪಾಯಿಗೆ ನಾವು ಜಾತಕವನ್ನು ಮಾಡಿಕೊಡ್ತಾ ಇದ್ದೀವಿ. ಹೋಗಿ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇರುತ್ತೆ, ಪ್ರೆಸ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನೀವು ವಾಟ್ಸಪ್ ಓಪನ್ ಆಗುತ್ತೆ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಡೈರೆಕ್ಟಾಗಿ ಕಳಿಸ್ಬೋದು. ನಿಮ್ಮ ಒಂದು ಬರ್ತ್ ಡೀಟೇಲ್ಸನ್ನು ಕಳಿಸಿದ್ರೆ ನಾವು ಕೆಲವೊಂದು ದಿನಗಳಲ್ಲಿ 2 ರಿಂದ 3 ದಿನಗಳಲ್ಲಿ ನಾವು ಜಾತಕವನ್ನು ನಿಮಗೆ PDF ಮುಖಾಂತರ ನಿಮಗೆ ಕಳಿಸ್ಕೊಡ್ತೀವಿ. ನೀವು ಬೇಕಾದ್ರೆ ಅದನ್ನು ಜೆರಾಕ್ಸ್ ಶಾಪಲ್ಲಿ ಹೋಗಿ ಜೆರಾಕ್ಸ್ ಮಾಡಿಸ್ಕೊಬೋದು. ನಿಮಗೆ 50 ರೂಪಾಯಿ, ನಿಮಗೆ ಜಾಸ್ತಿ ಏನು ಖರ್ಚಾಗಲ್ಲ. ಒಂದು 50 ರಿಂದ 60 ರೂಪಾಯಿ ಜೆರಾಕ್ಸಲ್ಲಿ ಹೋಗ್ಬೋದು. ಸೊ ಇದನ್ನು ಖಂಡಿತ ಮಾಡಿಸ್ಕೊಳ್ಳಿ, ಆರ್ಡ್ರ್ ಮಾಡಿ. ಇವಾಗಲೇ ಕೆಳಗಡೆ ಲಿಂಕಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ರಿಡೈರೆಕ್ಟ್ ಆಗುತ್ತೆ. ಧನ್ಯವಾದಗಳು.